ಹ್ಞೂ ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಈ ಗಣಿತಗಳು ಹೆಂಗಿರ್ತಾವಂದ್ರೆ ನೀವು ಮಾಡಾಗೆ ನಿಮ್ಮ ಗಣಿತ ತಪ್ಪದನೋ ಸರಿ ಅದನೋ ತಿಳಿಸ್ತದ. ಇದು ನಿಮ್ಗೆ ಇಂಥ ಗಣಿತ ದೊಡ್ಡ ಕೊಟ್ಟಾಗ ನಿಮಗೆ ಹೇಳಿದ್ನಲ್ಲ, ಇದು ಕಂಪ್ಯೂಟರ್ ಬ್ರೇನ್ ತಯಾರಾಗ್ತದೆ ಈ ವಿಡಿಯೋಗಳಿಂದ. ಕಂಪ್ಯೂಟರ್ ಬ್ರೇನ್ ಅದನ್ನು ನಾ ಹೆಂಗೆ ಕಲಿಸ್ತೀನಿ ಅಂತ ನೀವು ನೋಡ್ಕೊಂಡು ಬಿಟ್ರಿ ಅಂತಂದ್ರೆ ಮುಗಿದ ಕೆಲಸ. ಅದಕ್ಕೆ ನಿಮ್ಗೆ ಹೇಳೋದು, ಈ ಗಣಿತ ಪ್ರತಿಯೊಂದು ವಿಡಿಯೋಗಳು ಒಂದೊಂದು ರೀತಿಯಿಂದ ಬೇರೆ ಬೇರೆ ಇರ್ತಾವ ನೋಡ್ರಿ. ಅದರಿಂದ ಶನಿಯರಾಗ್ತೀರಿ ನೀವು. ನಾ ನೋಡ್ತಿರ್ತೇನೆ, ಚೆಕ್ ಮಾಡ್ತಿರ್ತೇನೆ. ಬರೀ ಒಂದು ಲಾಸ್ಟ್ ಹಾಕಿದ್ದು ಒಂದು ವಿಡಿಯೋ ನೋಡ್ತೀರಿ, ಹಿಂದಿನ ವಿಡಿಯೋಗಳೇ ನೋಡ್ಬೋದು ನೀವು. ಆ ವಿಡಿಯೋಗಳದಾಗ ಏನದ ನೋಡ್ರಿ. ಈಗಿಂಥ ವಿಡಿಯೋಗಳು ಕ್ರಮಬದ್ಧವಾಗಿರ್ತಾವ. ಈಗೆಲ್ಲ ನಿಮಗೆ ಒಂದು 2 ರೀತಿ ಒಳಗೆ ಗಣಿತ ತಿಳಿಸ್ತದೆ. ಇದನ್ನು ಹೆಂಗೆ ವೇಗವಾಗಿ ಮಾಡಬೇಕು, ಸರಳ ಹೆಂಗೆ ಮಾಡ್ಕೋಬೇಕು, ಸರಳ ರೀತಿಯ ಗಣಿತಗಳನ್ನು ಹೆಂಗೆ ಮಾಡಬೇಕು ಅನ್ನೋದನ್ನ ತೋರಿಸ್ತೇನೆ. ತಿಳಿತಲ್ಲ? ಓಕೆ. 1 ಮೀಟರ್ ಬಟ್ಟೆಯ ಬೆಲೆ 500.25 ಆದರೆ 79 ಮೀಟರ್ ಬಟ್ಟೆಯ ಬೆಲೆ ಎಷ್ಟು ಅಂದ್ರೆ, ನೀವು 79 ಮೀಟರ್ ಬಟ್ಟೆಯ ಬೆಲೆ ಬರೋಬರಿ ಮೀಟರ್ ಬಟ್ಟೆಯ ಬೆಲೆ ಬರೋಬರಿ ಬಟ್ಟೆಯ ಬೆಲೆ ಇಸ್ ಈಕ್ವಲ್ ಟು 500.25 ಗುಂಡ್ಲೆ 79. ಇದನ್ನ ಇಷ್ಟು ಚಿನ್ನ ಹಾಕಿಟ್ಟು ಬಿಡ್ರಿ ನೀವು. ನೋಡ್ರಿ ಎಷ್ಟು ಈಸಿ ಟ್ರಿಕ್ಸ್ ತೋರಿಸ್ತಾನು. 79 ಏನದಲ್ಲ, ಈ 500 ದಶಮಾಂಶ ತೆಗೆದು ಬಿಡ್ರಿ, 525 ಮಾಡ್ಕೊಂಡು ಬಿಡ್ರಿ. ಇದು ಈ ದಶಮಾಂಶ ತೆಗೆದು ಬಿಡ್ರಿ. ಹೇಳೋ ಮುಂದೆ ಲಕ್ಷ ಕೊಟ್ಟು ನೋಡ್ರಿ. ನಾವು ವೇಗವಾಗಿ ಗಣಿತಗಳನ್ನು ಹೆಂಗೆ ಮಾಡಬೇಕು ಅನ್ನೋದು, ಒಟ್ಟೆ ಟೆನ್ಷನ್ ಇರಲಾರ್ದ ಗಣಿತಗಳು. ಆಮೇಲೆ ನೀವೇನು ಮಾಡ್ತೀರಿ, 9 ಗುಣಾಕಾರ ಮಾಡ್ತೀರಿ, 7 ಗುಣಾಕಾರ ಮಾಡ್ತೀರಿ. ಬೇಡ. ಇದು CBSE ಒಳಗೆ ಪದ್ಧತಿ ಏನಂದ್ರೆ ಓಲ್ಡ್ ಮೆಥಡ್. ಇದು 79 ಇದ್ದದ್ದನ್ನು ನೀವು 80 ಗುಣಾಕಾರ ಮಾಡ್ಕೊರಿ. 79 ಇದ್ದದ್ದೇನು 80 ಗುಣಾಕಾರ ಮಾಡ್ಕೊರಿ. ಈಗ ನೋಡ್ರಿ, ಈ ಪೂಜೆ ಲಾಸ್ಟಿಗೆ ಇಡಕಂತಾರೆ 8 ಗುಣಾಕಾರ ಮಾಡಿ. 8 8 5 40, 8 16, 1 4 20. ಯಾಕೆ ಇಟ್ಟಿವು? 8 ಪೂಜೆ ನೋಡಿ ಎಷ್ಟು ಸರಳ ಅದ. 8 5 40. ಈ ಪೂಜೆ ಒಂದು ಇಲ್ಲಿ ಲಾಸ್ಟ್ ಇಲ್ಲಿ ಇಟ್ಬಿಡ್ರಿ. ಎಷ್ಟು ಸರಳ ಅದ ನೀವು ನೋಡ್ರಿ. ನೋಡ್ರಿ ಇನ್ನೊಂದ್ಸಲ ನೋಡ್ರಿ. ಇದೊಂದು 500 ದಶಮಾಂಶ ಇಲ್ಲ ಅಂತ ತೆಗೆದು 80 ಗುಣಾಕಾರ ಮಾಡಿದಾಗ ಎಷ್ಟು ಬಂತು? 4002. ಮುಂದೆ 3 0 ಬಂದು, ಈ 0 ಆಮೇಲೆ ಇಡ್ರಿ. 25 8 200. ನೋಡಿ 200 ಯಾಕಂದ್ರೆ ಇಲ್ಲಿ ನೋಡಿ ಎಷ್ಟು ಸರಳವ ನೋಡ್ರಿ. ಇಲ್ಲಿ ಮುಂದೆ 0 ಬಂದರೆ ಎಷ್ಟು ಈಸಿ ಆಗ್ತದೆ ನೋಡ್ರಿ. ಈ ಪೂಜೆ ಆಮೇಲೆ ಇಡ್ರಿ. 25 ಗಂಟೆಗೆ 25 8 200. ಈ 0 200 ಇಂಟ್ರಿ. 8 ಪೂಜೆ 8 5 40. ಈ 79 ನೀವು ಒಂದು ಅಂಕಿ ಹೆಚ್ಚು ಮಾಡಿರಿ. ಯಾವ ಅಂಕಿ ಹೆಚ್ಚು ಮಾಡಿದ್ರಿ? 79 ಹೆಚ್ಚು ಮಾಡಿರಿ ಅಂದ್ರೆ ಇದು ಒಂದು ಸಂಖ್ಯೆ ನೀವು ಹೆಚ್ಚಿಗೆ ಮಾಡ್ಕೊಂಡಂಗಾತು ಗುಣಾಕಾರ ಮಾಡ್ಲಿಕ್ಕೆ. ಅದನ್ನ ಈ ಸಂಖ್ಯೆಯನ್ನು ಇದ್ರಾಗ ಕಳೆದು ಬಿಡ್ರಿ. ಹೆಂಗೆ ಕಳೆದು? 5 2 0 0 5. ಇದನ್ನು ದಶಮಾಂಶ ಹಾಕ್ಲಾರ್ದ ಕಳೀರಿ. 5 10 3 ಆದ್ರೆ 7, 10 1 ಆದ್ರೆ 9, ಕೆಲ ಬಂತು 1, 1ಕ್ಕೆ 1, 10 5 ಆದ್ರೆ 5. ನೋಡ್ರಿ 1 39 519. ಈ 2 ಸ್ಥಾನ ಏನಿಲ್ಲಿ ಮೊದಲು ಇತ್ತಲ್ಲ, ಆ 2 ಸ್ಥಾನ ಇದಕ್ಕೆ ಕೊಟ್ಟು ಬಿಡ್ರಿ. ಉತ್ತರ ಹುಡುಕ್ಯಾಡ್ರಿ. 39 51 9. 39 51 9.75. ನೋಡಿ, ಇದು ಈಸಿ ಥಿಯರಿ ಗಣಿತಗಳನ್ನು ನೀವು ಕಲ್ತ್ರಿ. ಹಿಂಗೆ ಮಾಡಿ ನೋಡ್ರಿ, ಗುಣಾಕಾರ ಮಾಡಿ ನೋಡ್ರಿ ಎಷ್ಟು ಸರಳ ಆಗ್ತಾವ ನಿಮಗೆ. ಮಾಡಿ ನೋಡ್ರಿ. ಏನು ಮಾಡಬೇಕು? ಈ ಸಂಖ್ಯೆ ದಶಮಾಂಶ ತೆಗೀರಿ, 79 ಇಡ್ರಿ. 79 ಇದ್ದದ್ದು 80 ಮಾಡ್ಕೊಡ್ಬೇಡಿ. ನಿಮಗೆ ಇದು ಗುಣಾಕಾರ ಮಾಡ್ಲಿಕ್ಕೆ ಸರಳ ಆಗ್ತದೆ. ಈ ಬಂದು ಗುಣಲ್ಲ, ದಶಮಾಂಶ ಇರಬಾರ್ದು. ಹಾಗೆ 8 ಗುಣಾಕಾರ ಮಾಡಿ ಇದೊಂದು ಲಾಸ್ಟಿಗೆ ಪೂಜೆ ಇಟ್ಬಿಡ್ರಿ. ಈ 79 ಇದ್ದದ್ದು ಏನು ಮಾಡ್ಕೊಂಡ್ರಿ ನೀವು? 80 ಮಾಡ್ಕೊಂಡಿರಿ. ಒಂದು ಹೆಚ್ಚು ಮಾಡ್ಕೊಂಡ್ರಿ ಅಂದ್ರೆ ಇದೊಂದು ಗುಂಪು ಕಳೆದು ಬಿಡ್ರಿ. ಇದನ್ನೊಂದು ಗುಂಪು ಯಾಕೆ ಹೆಚ್ಚು ಮಾಡ್ಕೊಂಡ್ರಿ ಅಂದ್ರೆ 80 ಮಾಡ್ಕೋಬೇಕಾದ್ರೆ 500.25 ಒಂದು ಗುಂಪು ನೀವು ಹೆಚ್ಚಿಗೆ ಮಾಡ್ಕೊಂಡಾಗ ಅದನ್ನು ಮಾಡಿ ಕಳೆದು ಬಿಡ್ರಿ. ಕಳೆದಾಗ ಏನಾಗ್ತದೆ? ಇದು 79 ಗುಣಲಬ್ಧ ಆಗ್ತದೆ.
ಒಂದು ಗುಂಪನ್ನು ಕಳೆದ್ರೆ 79 ಆಗ್ತದೆ. ಒಂದು ಗುಂಪು ಕೂಡಿಸಿದ್ರಿ ಅಂದರೆ 81 ಗುಣ ಲಬ್ಧ ಆಗ್ತದೆ. ಭಾಳ ಸರಳ ಇದು. ಆಮೇಲೆ ಸರಿಯಾಗಿ ಕಳೀರಿ, 2 ಸ್ಥಾನ ಬಿಟ್ಟು ಬಿಂದು ಕೊಟ್ಟಕಿಸಿಂದ ನೋಡ್ರಿ ಉತ್ತರ ಹುಡುಕ್ಯಾರಿ. ಎಲ್ಲ ಸೇಮ್ ಉತ್ತರ, ಒಂದೊಂದೇ ಅಂಕಿ ಪಾಯಿಂಟ್ದಾಗ ಎಲ್ಲ ಎಲ್ಲಿ ನೋಡ್ರಿ, ಎಲ್ಲೆಲ್ಲಿ ಏನೇನು ಫರಕ್ ಮಾಡ್ಯಾರ ಅನ್ನೋದು ನೀವು ನೋಡ್ರಿ. 39 519 ಇಲ್ಲ, 39 510 ಅದ, 39 420 ಅದ, ಇಲ್ಲಿ 39 419 ಅದ. ಇಷ್ಟ 519 419 ಅಂದ್ರೆ ನೀವು ಕಡಾದು ಕಳೆಯಲ್ಲಿ ಅದು ತಪ್ಪಲಿ ಅಂತ ತಿಳ್ಕೊಂಡೇ ಮಾಡಿರ್ತಾರ ಅವ್ರು. ಈ ಗಣಿತ ನಿಮಗೆ ತಿಳಿದಂತ ನಾ ತಿಳ್ಕೊಂಡು ಇನ್ನೊಂದೆರಡು ಮಾದರಿ ಕೊಡ್ತನು. ನೀವು ಈಸಿಯಾಗಿ ಕಲ್ತ್ರಿ ಅಂದ್ರೆ ನಿಮಗೆ ಮುಂದೆ ದಶಮಾಂಶ ಗುಣಾಕಾರ ಭಾಗಾಕಾರ ಬಾಯದಿಂದ ಮಾಡಿಬಿಡ್ತೀರಿ. ಇದನ್ನು ಮಾಡ್ರಿ, ಅದೇ ಮಾದರಿ ಒಳಗದ ಮಾಡಿ ನೋಡ್ರಿ, ಚಂದಂಗ ಮಾಡಿದಂಗೆ ಗೊತ್ತಾಗ್ತದೆ. ವಿಡಿಯೋ ಆನ್ ಮಾಡ್ರಿ, ಟೈಮ್ ಆಯ್ತು. ಈಗ ನೋಡ್ರಿ ಹಚ್ಚುವರಿ 649.75 ಗುಂಡ್ಲೆ 4.9 ಇಟ್ಕೊಂಡ್ರೆ ದಶಮಾಂಶ ಇರಲಾರ್ದ ಅಂಕಿ ತೆಗೆದ್ಬಿಡ್ರಿ. ದಶಮಾಂಶ ತೆಗೆದಾಗ ಏನಾಗ್ತದೆ ಇದು ನೋಡ್ರಲೆ, 6 4 9 7 5 ಇದಂತೂ ಆತ. ಇದನ್ನು ದಶಮಾಂಶ ತೆಗೆದ್ರೆ ಏನಾಯ್ತು 49 ಆಯ್ತು. ಅದನ್ನು 50ರಲ್ಲಿ ಗುಣಾಕಾರ ಮಾಡ್ಕೊರಿ. ದಶಮಾಂಶ ತೆಗೆದಾಗ 49 ಅದನ್ನ 50ರಲ್ಲಿ ಗುಣಾಕಾರ ಮಾಡ್ಕೊಂಡ್ಬಿಡ್ರಿ. ಎಷ್ಟು ಸರಳ ಆಗ್ತದೆ ನೋಡ್ರಿ. ನೋಡ್ರಿ ಈಗ 50ರಲ್ಲಿ ಗುಣಾಕಾರ ಮಾಡ್ಕೊಂಡು ನೋಡ್ರಿ. ನೋಡ್ರಿ ಈ ಪೂಜೆ ಆಮೇಲೆ ಇಡ್ರಿ. 5 5 25 ಕೈಲ ಬಂತು 2, 5 7 35 1 2 37 ಕೈಲ ಬಂತು 3, 5 9 45 1 3 48 ಕೈಲ ಬಂತು 4, 5 4 21 4 24 ಕೈಲ ಬಂತು 2, 5 6 31 2 32. ಈ ಪೂಜೆಯನ್ನು ಮುಂದೆ ಇಟ್ಕೊಂಡು ಬಿಡ್ರಿ. ನೋಡ್ರಿ ಇಟ್ಕೊಂಡ್ರೆ ಆಮೇಲೆ ಇನ್ನೊಂದು ಏನು ಮಾಡೋದು, ಈ ಒಂದು ಗುಂಪು ಇದನ್ನು ನೀವು ಹೆಚ್ಚು ಮಾಡ್ಕೊಂಡ್ರೆ ಅಂದ್ರೆ ಈ ಗುಂಪು ಕಳೀರಿ. ಇದ್ರಾಗ ನೋಡ್ರಿ 5 ತೆಗೀರಿ, 7 ಆಯ್ತು, ಮುಂದೆ 9 ಆಯ್ತು, 4 ಆಯ್ತು, ಮುಂದೆ 6. ಇದನ್ನ ಇನ್ನೊಂದ್ಸಲ ನೀವು ಗುಣಾಕಾರ ಮಾಡಿ ನೋಡ್ತಿದ್ರು ನೋಡ್ರಿ. 5 5 25 ಇಲ್ಲಿದ್ದು ಚಾಲು ಮಾಡ್ರಿ. 5 7 35 1 2 37, 5 9 45 1 3 48, 5 4 21 4 24, 5 6 30 1 2 32. 10 5 ಆದ್ರೆ 5 ಕೆಲ ಬಂತು 1, 15 8 ಆದ್ರೆ 7, 17 10 ಆದ್ರೆ 7, 8 5 ಆದ್ರೆ 3, 14 6 ಆದ್ರೆ 8, 3 2 ಆದ್ರೆ 1, 3ಕ್ಕೆ 3. ಎಷ್ಟು ಸ್ಥಾನವನ್ನು ನೋಡ್ರಲೆ, 1 ಸ್ಥಾನ 2 ಸ್ಥಾನ 3 ಸ್ಥಾನ, 1 ಸ್ಥಾನ 2 ಸ್ಥಾನ 3 ಸ್ಥಾನ ಇಟ್ಬಿಡ್ರಿ. ಅಂದ್ರೆ 31.73 ಎಲ್ಲದು ಉತ್ತರ ಹುಡುಕ್ಯಾಡ್ರಿ. ಇದನ್ನು ಈಸಿ ವೇ ನೋಡ್ರಿ. ಎಲ್ಲ ಓಲ್ಡ್ CBSE ಒಳಗೆ ಹಿಂಗೆ ಬರ್ತಿದ್ವು. 31.83 775 ಉತ್ತರ ಸಂಖ್ಯೆ ಎ. ಈಗೆಲ್ಲ ನಿಮಗೆ ಗಣಿತ ಗುಣಾಕಾರ ಮಾಡಿ ಗುಣಲಬ್ಧ ಮಾಡಿ ಎಲ್ಲ ನಿಮಗೆ ತೋರಿಸಿದಿಂದ ಉತ್ತರ ನಿಮಗೆ ಏನಾಯಿತು ಕಂಡುಹಿಡಿದ್ರಿ. ಈ ಒಟ್ಟ ಗಣಿತ ಮಾಡ್ಲಾಗ ಉತ್ತರ ಕಂಡುಹಿಡಿದು ಅದ್ಯಾಂಗ್ರಿ ಸರ್ ಅನ್ಬೋದು ನೀವು. ನೋಡ್ರಿ ನಾ ತೋರಿಸ್ತೇನೆ ಹೆಂಗೆ ಉತ್ತರ ಇಲ್ಲ ಕಂಡುಹಿಡಿದು. ಯಾವಾಗ ಉತ್ತರ ಒಟ್ಟ ಗಣಿತ ಮಾಡ್ಲಾರ್ದು ಉತ್ತರ ಹಾಕೋದು ಹೆಂಗೆ, ಅವಾಗ ನೀವು ಏನು ಮಾಡಬೇಕು, ದಶಮಾಂಶನ ತೆಗೆದಾಗ ಎಲ್ಲ ಅಂಕೆಗಳು ಒಂದೇ ಆಗಿರಬೇಕು. ಅಂದ್ರೆ ಲೆಕ್ಕ ಮಾಡ್ಲಾರ್ದ ಉತ್ತರ ಹಾಕ್ಬೋದು ನೀವು. ನೋಡ್ರಿ ಈ ದಶಮಾಂಶ ತೆಗೀರಿ, ಇದನ್ನು ತೆಗೆದು ಬಿಡ್ರಿ. ದಶಮಾಂಶ 31.83 775. ದಶಮಾಂಶ ತೆಗೀರಿ 31.83 775, 31.83 775, 31.83 770 ಎಲ್ಲ ಸೇಮ್ ಅಂಕಿನೇ ಅವು. ಅವಾಗ ಏನು ಮಾಡಬೇಕು, 1 ಸ್ಥಾನ 2 ಸ್ಥಾನ 3 ಸ್ಥಾನ ಇದ್ದದ್ದು ಉತ್ತರ ಹಾಕಿಬಿಡ್ರಿ. ಒಟ್ಟ ಗಣಿತ ಮಾಡೋದು ಬೇಡ. IAS ಪರೀಕ್ಷೆದ ಬಿದ್ದುದು ನೋಡಿದ್ನ ಇದು ನೋಡ್ರಿ.
ನೀವೇನು ನೋಡಿ ಇದ್ರ ಗುಣಲಬ್ಧ ಎಲ್ಲ ಸೇಮ್ ಅಂಕಿ ಅದಂದ್ರೆ ದಶಮಾಂಶ ತೆಗೆದಾಗ ಉತ್ತರ ಗ್ಯಾರಂಟಿ ಇದೇ ಬರ್ತದೆ. ದಶಮಾಂಶ ತೆಗೆದದ್ದು ಉತ್ತರ ನೋಡ್ರಿ 31 83 775 ಬಂದದಿಲ್ಲ. ಈಗ ಇದ್ರ ಸ್ಥಾನ ಹಾಕ್ರಿ, 1 ಸ್ಥಾನ 2 ಸ್ಥಾನ 3 ಸ್ಥಾನ ಹಾಕಿರಿ, ಅಲ್ಲಿ ಹಾಕಿದ್ದಿಲ್ಲಿ ಸಿಕ್ತು. ಇದನ್ನು ಒಟ್ಟ ಮಾಡ್ಲಾರ್ದೇ ನೀವು ಉತ್ತರ ಹಾಕ್ಬೋದು. ಅದೇ ಹೆಂಗೆ ಹಾಕ್ಬೋದು, ಎಲ್ಲ ದಶಮಾಂಶ ತೆಗೆದಾಗ ಆ ಸಂಖ್ಯೆಗಳು ಒಂದೇ ಆಗಿರ್ಬೇಕು. ಯಾವುದೇ ದಶಮಾಂಶ ತೆಗೆದ್ರೆ ಏನಾಗ್ತದೆ, 31 83 775 ಆಗ್ತದೆ. ಅಂಕಿಗಳು ಬೇರೆ ಬೇರೆ ಇದ್ರೆ ಇದನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ಇವೆಲ್ಲ ಅತಿ ವೇಗವಾಗಿ ಮಾಡತಕ್ಕಂಥ ಗಣಿತಗಳ ಥಿಯರಿಯು. ಈಗ ಇಂಥವೆಲ್ಲ ನಿಮ್ಗೆ ಹೆಂಗೆ ಹೇಳ್ತಾರೆ, ನಾವು 9 ಗುಣಾಕಾರ ಮಾಡ್ರಿ, 4 ಮಾಡ್ರಿ, 3 ಸ್ಥಾನ ಮಾಡಿ ಹಾಕ್ರಿ. ಇದನ್ನು ಮಾಡೋದು ತಪ್ಪಲ್ಲ. ಈ 49 ಇದ್ದದನ್ನು 50 ಮಾಡ್ಕೊರಿ. ದಶಮಾಂಶ ತೆಗೆದು ಗುಣಾಕಾರ ಮಾಡ್ರಿ, ದಶಮಾಂಶ ಇಟ್ಟು ಗುಣಾಕಾರ ಮಾಡಬಾರ್ದು. ದಶಮಾಂಶ ತೆಗೆದಾಗ ಏನಾಯ್ತು, 64 975 ಆಗ್ತಿದ್ದು. ಇದು 49 ಇದ್ದದ್ದು 50 ಮಾಡ್ಕೊರಿ, ಪೂಜೆ ಆಮೇಲೆ ಇಡ್ರಿ, ಈ ಸಂಖ್ಯೆ ಗುಣಾಕಾರ ಮಾಡಿ. ಇಷ್ಟು ಬಂತು, ಒಂದು ಗುಂಪು ಹೆಚ್ಚು ಮಾಡಿರಿ, ಇದನ್ನು ಹೆಚ್ಚು ಮಾಡಿರಿ ಅಂದ್ರೆ ಇದನ್ನು ಕಡಿಬೇಕು, ಇದನ್ನು ಹೆಚ್ಚು ಮಾಡಿದ್ರೆ ಇದನ್ನು ಕಡಿಬೇಕು ನೀವು. ಈಗ ಇದನ್ನು ಹೆಚ್ಚು ಮಾಡಿರಿ ಅಂದ್ರೆ 649 75 ಕಳೀರಿ. ಇದ್ರಾಗ ಪಂಚ ಎಷ್ಟು, 31 83 775 ಬಂತು. ಏನು ಹೇಳಿದ್ರು, 3 ಸ್ಥಾನ ಬಿಂದು ಹಾಕ್ರಿ, ಇಲ್ಲಿ ಬಂದದಿಗೆ. ಯಾಕಂದ್ರೆ ನಾವು ಲೆಕ್ಕನೆ ಮಾಡ್ಲಾರ್ದ ಮಾಡ್ಬೋದಲ್ಲ. ಯಾವಾಗ ಮಾಡ್ಬೋದು, ಎಲ್ಲ ಅಂಕೆಗಳು ದಶಮಾಂಶ ತೆಗೆದ್ರೆ ಒಂದೇ ಉತ್ತರ ಇರ್ಬೇಕದು ಅಂದ್ರೆ ಮಾಡ್ಬೇಕು. ಸರ್ ಹೇಳ್ಯಾರ 3 ಸ್ಥಾನ ಅಂತ ತಿಳ್ಕೊಂಡು ಟಕ್ಕನ 3 ಸ್ಥಾನ ಇದ್ದದ್ದು ಹಾಕಿಕ್ಕಿರಿ. ಮತ್ತು ಹುಡುಗರಿಗೆ ಎಲ್ಲ ನಮ್ಮನೆ ಹೇಳಬೇಕಾಗ್ತದೆ. ನಾವು ತಿಳಿತಲ್ಲ ಗಣಿತ. ಇನ್ನ ನೀವು ನನ್ನ ವಿಡಿಯೋಗಳನ್ನು ಕನಿಷ್ಠ 1 ವರ್ಷ ನೋಡಬೇಕು. 1 ವರ್ಷ ನೀವು ಬೇಕಾದ ಪರೀಕ್ಷೆದಾಗ ಹೋಗಿ ಕೂತ್ಬಿಡ್ರಿ, ಬ್ಯಾಂಕಿನ ಪರೀಕ್ಷೆ ಕಟ್ರಿ, ಟೀಚರ್ಸ್ ಟ್ರೈನಿಂಗ್, ಗಣಿತ ಅಂದೆ. ಗದ್ಯವಾಗ ಜನರಲ್ ನಾಲೆಜ್ ಹೊರಗಡೆ ಬೇಕಾದಂಗೆ ನೋಡ್ಕೊರಿ. ಬುಕ್ಕ ತೊಗೊಂಡು ಓದ್ಬೋದು. ಇದು ಬುಕ್ಕ ತೊಗೊಂಡ್ರೆ ಗಣಿತ ತಿಳಿದಿಲ್ಲ. ಇದ್ರಾಗ ಇನ್ನೂ ಶನಿವಾರ ಕಡೆಯಿಂದ ಬೀಜ ಗಣಿತ ಎಲ್ಲ ದೊಡ್ಡ ದೊಡ್ಡ ಶನಿವಾರ ಕಡೆಯಿಂದ ಅಪ್ ಟು 10th ತನಕ ಇದು ಸ್ಕೂಲ್ ಆಗ್ತದೆ ಯೂಟ್ಯೂಬ್ದಾಗ ನೋಡ್ರಿ. ಈಗಿಂದ ನಾವು ಮಾಡ್ಲಿಕ್ಕೆ ಎತ್ತಿದೀವಿ. ಈಗ ಮತ್ತೆ ಹೊರಗಡೆ ಬಂದು ಶನಿ ಇರ್ತಾರೆ ಶಿಕ್ಷಕರು, ಅವ್ರು ಕಲಿಸಿ ಗಣಿತ ಮಾಡಿಸ್ತು ನೋಡ್ರಿ. ನೀವು ಕನ್ನಡ ಶಾಲೆ ಹುಡುಗರು ಎಕ್ಸ್ಪರ್ಟ್ ಆಗ್ಬೇಕು ನೋಡ್ರಿ. ಈಗ ಇದರ ಉತ್ತರ ನಾವು ಇಲ್ಲಿ ಇಡೋದು 3 9 5 1 9.75 ಬಂದದ. ಉತ್ತರ ಸಂಖ್ಯೆಯಲ್ಲಿ ಅದು ಹುಡುಕ್ಯಾಡ್ರಿ. ಉತ್ತರ ಸಂಖ್ಯೆ ಎ. ಈಗಂತೂ ನಿಮ್ಗೆ ಗುರ್ತಾತು. ಯಾಕಂದ್ರೆ ಈಗ ಗುಣಲಬ್ಧ ಮಾಡಾಗ ನಿಮ್ಮ ಲೆಕ್ಕ ಕರೆಕ್ಟ್ ಅದನೋ ಇಲ್ಲೋ. ನೀವು 5 ಬಂದದ, ಎಲ್ಲ ಕಡೆ 5 ಬಂದದ. ಆಮೇಲೆ 9 ಬಂದದ. 9 ಬಂದದ ಅಂತಂದ್ರೆ ಒಂದು ಸ್ವಲ್ಪ ನೋಡ್ರಿ, ಇಲ್ಲೊಂದು 9 ಅದ, ಇಲ್ಲೊಂದು 9 ಅದ. ಈ ಎರಡರೊಳಗೆ ಒಂದು ಉತ್ತರ ಆಗ್ತದ ಅಂತ ತಿಳ್ಕೊಂಡು ಬಿಡ್ಬೇಕು. ಯಾಕಂದ್ರೆ 3ನೇ ಸ್ಥಾನ 9 ಇಲ್ಲ. ಇವೆರಡು ಉತ್ತರ ಆಪ್ಷನ್ಸ್ ಹೋಗೇ ಬಿಡ್ತಾವ. ನೀವು ಇದ್ರೊಳಗೆ ಆಗ್ಬೇಕು, ಇದು ಬೇಕಾದ್ರೆ ಇದಾಗಬೇಕು, ಇದೇ ಆಗಿಬಿಡ್ತು. ಯಾಕಂದ್ರೆ ನೀವು ಮುಂದಿನ ಅಂಕಿ ಏನಾಗ್ಯದ, 1 ಅದ, ಅಲ್ಲಿ ಏನಾಗ್ಯದ ನೋಡ್ರಿ 1 ಅದ. ಇದು ನೋಡ್ರಿ, ಇಲ್ಲಿ 2 ಅಂಕಿ ಈಕ್ವಲ್ ತೋರ್ಸದಿ. ಇಲ್ಲಿ 19 ಅದ, ಇಲ್ಲಿ 3ನೇದಕ್ಕೆ ಹೋಗ್ಬೇಕೀಗ. 5 ಅದ, ಅಲ್ಲಿ 4 ಅದ, ಇಲ್ಲಿ ಎಷ್ಟದ 5 ಅದ. ಇದನ್ನು ಉತ್ತರ ಹಾಕ್ಬಿಡ್ರಿ. ಉತ್ತರ ಮೇಲೆ ನೀವು ಗಣಿತನ ತಿಳ್ಕೊಳಿಕ್ ಹತ್ತೀರಿ ಅಂದ್ರೆ ಇದ್ರ ಮುಂದಿನ ಎದ್ದೆ ಹೋಗೋದಿಲ್ಲ. ನೀವು ಅದು ತಿಳಿಬೇಕು. ಗಣಿತ ತಿಳ್ಕೊಳ್ಳೋ ಕೆಪಾಸಿಟಿ, ಕ್ರಿಯೇಟಿವ್ ಮೈಂಡ್ ನಿಮ್ಮಲ್ಲಿ ಬೇಕು. ಅದು ಥಿಂಕಿಂಗ್ ಪವರ್ ಇದ್ದಾರೆ. ಈ ಗಣಿತಗಳು ಭಾಳ ಹತ್ತಾವ. ರಗಡ್ ಮಂದಿ ಶಣೆ ಇದ್ದಾರೆ, ತಿಳ್ಕೊತಾರೆ. ಇದ್ರ ಉಪಯೋಗ ಆಗ್ತದಂತ ಅನ್ಸೈತೆ ನನಗೆ. ನನಗಿಂತಲೂ ಶಣ್ಯಾರು ಬೇರೆ ರೀತಿ ಒಳಗೆ ಗಣಿತ ಹೇಳೋರು ಇರ್ತಾರೆ. ಅದನ್ನು ನೋಡ್ರಿ, ಇದನ್ನು ನೋಡ್ಬಿಟ್ರೆ ಶಣ್ಯಾರಾಗ್ರಿ.